ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ವಾಣಿಜ್ಯ ಹಾಗೂ ಇತರ ಸುದ್ದಿಗಳನ್ನು ಅಂತರ್ಜಾಲದಲ್ಲಿ ಬಿತ್ತರಿಸುವ ಪ್ರಪ್ರಥಮ ಇಂಟರ್ನೆಟ್ ಚಾನೆಲ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಪ್ರಪಂಚದಾದ್ಯಂತ ಸುದ್ದಿ ಬಿತ್ತರಿಸುವ ಮಾಧ್ಯಮ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಲಾಗ್ ಆನ್ ಆಗಿ www.bangalore-newsnetwork.com www.bangalore-newsnetwork.com. ಇದು ಒಂದು ಸಂಸ್ಥೆ 9 ವರ್ಷದ ನಡೀತಿದೆ. ವಧುವರರ ಸಂಪರ್ಕ ಪ್ರಥಮ ಬಾರಿಗೆ ಕುರುಬ ವಧುವರ ಸಮಾವೇಶ ಬೆಂಗಳೂರಿನಲ್ಲಿ ನಮ್ಮ ಕುರುಬರ ಸಂಘದಲ್ಲಿ ಫಸ್ಟ್ ಆರ್ಗನೈಸ್ ಮಾಡಿದ್ದು. ಅದು ಫೋಟೋ. ಅದ ನಂತರ ನಾವು ಇತ್ತೀಚೆಗೆ NGO ಕಬ್ಬನ್ ಪಾರ್ಕ್ 2000 ಜನ ವಧುವರರ ಮುಖಾಮುಖಿ ನೇರ ಮುಖಾಮುಖಿ ಅಲ್ಲಿ ಭೇಟಿ ಮಾಡಿದ್ವಿ. ಅಲ್ಲಿ ಹುಡುಗಿ ನೇರವಾಗಿ ಅನಿಸಿಕೆ, ಹುಡುಗರು ತನ್ನ ಅನಿಸಿಕೆ ಒಪಿನಿಯನ್ ಅವರು ಅಲ್ಲೇ ಹೇಳ್ತಾರೆ. ದೆನ್ ನಕ್ಷತ್ರ ರಾಶಿ ಅಲ್ಲೇನು ನಾವು ಇದು ಮಾಡೋದಿಲ್ಲ, ಅವರು ಮ್ಯಾಚಿಂಗ್ ಆಗಿದೆ ಅಲ್ಲಿ ಡೀಟೇಲ್ಸ್ ಬರ್ಕೊಂತಾರೆ. ದೆನ್ ಅವರು ಬಂದು ಹಾರೋಸ್ಕೋಪ್ ನೋಡ್ಕೊಂಡು ಅಲ್ಲಿ ಹೋಗ್ಬೋದು. ಸುಮಾರು ಈ ಒಂದು ಸಮಾವೇಶ ಮುಖಾಮುಖಿ ಏನಾಗಿದೆ ಅಂದ್ರೆ ಇತ್ತೀಚೆಗೆ ತುಂಬಾನೇ ಏನಾಗಿದೆ ಅಂದ್ರೆ ಇವತ್ತೆಲ್ಲ ಇಂಟರ್ನೆಟ್ ಅಲ್ಲಿ ಇದರಲ್ಲಿ ಸುಮ್ಮನೆ ಲಾಗ್ ಏನೇನೋ ಒಂದು ಇದೊಂದು ಕೊಡೋದ್ರಿಂದ ಏನಾಗಿದೆ, ಅವ್ರಿಗೆ ತಕ್ಕಂತ ಮಾಹಿತಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹುಡುಗರಾಗ್ಲಿ ಹುಡುಗಿ ಬಗ್ಗೆ ಆಗ್ಲಿ ಕಂಪ್ಲೀಟ್ ಅವ್ರ ಫ್ಯಾಮಿಲಿ ಹಿನ್ನೆಲೆ ತಿಳ್ಕೊಂಡು ಅದನ್ನು ಮ್ಯಾಚ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದರಿಂದ ಏನಾಗುತ್ತೆ, ಇದು ಒಂದು ಹೆಲ್ಪ್ಫುಲ್ ಆಗೋದು. ಆ ಒಂದು ಭೇಟಿ ಪರಸ್ಪರ ಒಂದು ಹುಡುಗ ಹುಡುಗಿ ನೇರವಾಗಿ ನೋಡೋದೊಂದು, ಅವ್ರ ಅನಿಸಿಕೆ ಅಭಿಪ್ರಾಯ ಅಭಿಪ್ರಾಯ ಒಂದು ವಾರದಲ್ಲಿ ತಿಳಿಸ್ತಾರೆ. ಇಲ್ಲ ಅವ್ರ ಅನಿಸಿಕೆ ಆದ್ರೆ ಬೇಗ ಒಂದು ವರ್ಷಕ್ಕೆ ಈಗ ಒಂದು 50 ಜೋಡಿಗಳು ಆಲ್ರೆಡಿ ಸೆಲೆಕ್ಟ್ ಆಗೋದ್ರೆ ಎಲ್ಲ ಮ್ಯಾರೇಜಸ್ ಕಾರ್ಡ್ ಎಲ್ಲ ಬಂದು ಒಂದು 5 ಗಂಟೆ ಇದಕ್ಕೆ ಪ್ರತಿ ಭಾನುವಾರ ಇಲ್ಲೇ ಮುಖಾಮುಖಿ ನಡೀತದೆ. ಈ ಮುಖಾಮುಖಿ ಹೇಗೆ ಅಂದ್ರೆ ಪ್ರತಿ ಒಂದು ಹುಡುಗ ಹುಡುಗಿ ನೇರವಾಗಿ ಭೇಟಿ ಮಾಡಿಸ್ತೀವಿ. ಜಾತಕ ಮ್ಯಾಚ್ ಆದ್ರೆ ಮಾತ್ರ ಹಾರೋಸ್ಕೋಪ್ ಮ್ಯಾಚ್ ಆಗಿ ನೋಡ್ಬೋದು. ಅವ್ರ ಅನಿಸಿಕೆ ಅವ್ರು ತಿಳಿಸ್ತಾರೆ. ನೆಕ್ಸ್ಟ್ ನಮ್ಮ ಇದರಲ್ಲಿ ಸುಮಾರು ಇಲ್ಲಿ ಏನಾಗಿದೆ, ಮುಖಾಮುಖಿ ಉದ್ದೇಶ ಏನಂದ್ರೆ ಪರಸ್ಪರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೇರವಾಗಿ ನೋಡುವ. ಏನಾಗುತ್ತೆ, ಒಂದ್ಸತಿ ಮನೆಗೆ ಹೋಗ್ತಾರೆ, ಇಲ್ಲ ನಮ್ಗೆ ಅದು ಬಂದಿಲ್ಲ ಇದು ಬಂದಿಲ್ಲ ಹಿನ್ನೆಲೆ, ಇಲ್ಲ ನಮ್ಗೆ ಇದು ಮ್ಯಾಚ್ ಆಗ್ಲಿಲ್ಲ, ಏನೋ ಒಂದು ರೀಸನ್, ಅನ್ನೆಸರಿ ರೀಸನ್. ಆಮೇಲೆ ಇಲ್ಲಿನ ನಾವು ಮೇನ್ ವರದಕ್ಷಿಣೆ ಅದೆಲ್ಲ ಇಲ್ಲಿ ಅವಾಯ್ಡ್ ಮಾಡೋದು. ತುಂಬಾನೇ ಡೌರಿ ಹೈ ಎಕ್ಸ್ಪೆಕ್ಟೇಷನ್ ನಾವಿಲ್ಲಿ ಎಂಟರ್ಟೈನ್ ಮಾಡೋದು. ಸಿಂಪಲ್ ಮ್ಯಾರೇಜ್ ನಿಮ್ಗಿದೆ ತುಂಬಾ ಹೈ ಇರಬೇಕು, ಹೈ ಎಕ್ಸ್ಪೆಕ್ಟೇಷನ್ ಆಗಿದವ್ರಿಗೆಲ್ಲ ವಿ ನಾಟ್ ಎಂಟರ್ಟೈನ್. ಎಲಿಜಿಬಿಲಿಟಿ ನಮ್ಮಲ್ಲಿ SLC ಇಂದ ಇವನ್ ಸೆಕೆಂಡ್ PUC ನಾವು ಇಲ್ಲಿ ಯಾವುದೇ ತರ ನೋಡಿ, ಇಲ್ಲಿ ಫೈಲ್ಸ್ ಇದೆ. BE ಸಪರೇಟ್ ಇದ್ದಾರೆ, ಡಾಕ್ಟರ್ ಸಪರೇಟ್ ಇದ್ದಾರೆ, ಸಪರೇಟ್ ಇದ್ದಾರೆ. ಇವನ್ SLC 7th ಸ್ಟ್ಯಾಂಡರ್ಡ್ ಹೇಳ್ಕೊಂಡಿದ್ದೆ. ಇಲ್ಲಿ ಎಲ್ಲಾ ಕ್ವಾಲಿಫಿಕೇಶನ್ ತಕ್ಕಂತೆ ಇದೆ. ನಾವು ಇದರಲ್ಲಿ ನಾಟ್ ಓನ್ಲಿ ಡಿಫ್ರೆಂಟ್ ಫೈಲ್ಸ್ ಮಾಡಿದ್ವಿ. ಓನ್ಲಿ ಒಬ್ಬೊಬ್ಬರು BE ಇರೋರು BE ಸಪರೇಟ್, ಡಾಕ್ಟರ್ ಸಪರೇಟ್ ಇದ್ದಾರೆ, ಗ್ರಾಜುಯೇಟ್ಸ್ ಜನರಲ್ ಅಲ್ಲಿ ಇರ್ತಾರೆ ಅವ್ರ SLC ಜೊತೆಗೆ. ಈ ಕೆಲವರು ವಯೋಮಿತಿ ಮೀರಿದವರು ಸಪೋಸ್ 45 ವರ್ಷ ಆವತ್ತು ಇವ್ರೇನಾಗುತ್ತೆ ಅಂದ್ರೆ ಸೆಕೆಂಡ್ ಮ್ಯಾರೇಜ್ ಅವ್ರಿಗೆ ನಾವೇನ್ ಮಾಡ್ತೀವಿ, ದೇ ವಾಂಟ್ ನೀಡ್ ಎ ಪ್ರೈವೇಟ್ ಅಂಡ್ ತುಂಬಾನೇ ಅವ್ರಿಗೆ ಆಸಕ್ತಿ. ಆಮೇಲೆ ವಿತ್ ಲೀಗಲಿ ಪೇಪರ್ ಇರ್ಬೇಕು. ಯಾಕಂದ್ರೆ ಇತ್ತೀಚೆಗೆ ಸುಮ್ಮನೆ ನೋಡಿ ನೀವು ಒಂದು ಹೆಂಡತಿ ಇದ್ದು ನಾವು ಕೋರ್ಟ್ ಅಲ್ಲಿ ಇದೆ, ನಾವು ಪೇಪರ್ ಅದಿಲ್ಲ ಇದಿಲ್ಲ, ಸುಮಾರು ಇನ್ನೊಂದು ಕಡೆ ಹೋಗಿ ಎಂಟ್ರಿ ರೋಲ್ ಮಾಡ್ತಾರೆ. ಅಲ್ಲಿ ರೋಲ್ ಮಾಡಿ ಪೇಪರ್ಸ್ ಇದ್ರೇನಾಗುತ್ತೆ, ದಟ್ಸ್ ಕ್ಲಿಯರ್, ಕೋರ್ಟ್ ಇಂದ ಕಾಪಿ ಇದಾಗುತ್ತೆ. ಇಲ್ಲ ಅಂದ್ರೆ ನಮ್ಗಿದೆ ನಮ್ಮ ಇದಿಲ್ಲ, ನಾವು ಅದಕ್ಕೆ ಸೆಕೆಂಡ್ ಮ್ಯಾರೇಜು. ನಾ ಹೇಳೋದೇನಂದ್ರೆ ಇರ್ಲಿ, ಪೇಪರ್ ಇದ್ರೆ ಸರಿ, ಇಲ್ಲಾಂದ್ರೆ ಬೇಡಿ. ಯಾಕಂದ್ರೆ ಆ ಹುಡುಗಿ ಅವ್ರೇನೋ ಆಸ್ತಿ ಇದೆ, ನಮ್ಗೆ ಹಂಗಿದೆ, ಆ ಹುಡುಗಿ ನಾವು ಇದು ಕೊಡ್ತೀವಿ ಅದು ಕೊಡ್ತೀವಿ, ಇಷ್ಟು 2 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡ್ತೀನಿ. ಇವೆಲ್ಲ ಏನಾಗುತ್ತೆ ಅಂದ್ರೆ ಮಾಡೋದ್ರಿಂದ ಅವರು ನಾಳೆ ದಿನ ಅಲ್ಲಿ ಫ್ಯಾಮಿಲಿನಲ್ಲಿ ಅವರು ಏನಿಲ್ಲ ಅಂದ್ರೆ ಲೀಗಲ್ ಮತ್ತೆ ಅವರು ರಿಜೈನ್ ಆಗ್ತಾರೆ. ಇವ್ರು ಏನೋ ಟೈಮ್ ಅವಾಗ ಮತ್ತೆ ಈ ಹುಡುಗಿ ಇವೆಲ್ಲ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಅದೇ ನಾವೇನ್ ಮಾಡ್ತೀವಿ, ಪ್ರತಿ ಒಂದು 15 ದಿನ ಟೈಮ್ ತಗೊಂತೀವಿ. ಯಾವುದೇ ಒಂದು ಹೊಸ ಪ್ರೊಫೈಲ್ ಬಂದ್ರು ಅಷ್ಟೇ 15 ದಿನ ಟೈಮ್ ತಗೊಂಡು ಅವ್ರಿಗೆ ನಾವು ಅವ್ರ ಹಿನ್ನೆಲೆಯನ್ನ ನಾವು ವಿಚಾರಿಸ್ತೀವಿ. ವಿಚಾರ ಮಾಡಿ ಗೊತ್ತಾಗಲ್ಲ ಎಷ್ಟು ಜನ ಇದ್ದೀರಿ. 7 ಲಕ್ಷ ಜನ ಕುರುಬರಿದ್ದೀವಿ ಬೆಂಗಳೂರಿನಲ್ಲಿ. 7 ಲಕ್ಷ ಜನ ಕುರುಬರಿನಲ್ಲಿ ನಮ್ಮಲ್ಲಿ ಕಮ್ಮಿನೇ
ನಮ್ಮಲ್ಲಿ ಈಗ ಅದು ಒಂದು ಬರಬೇಕು. ಆ ಒಂದರಿಂದ ಪ್ರತಿ ತಿಂಗಳಿಗೊಂದ್ಸತಿ ನಾವೇನ್ ಮಾಡ್ತೀವಿ, ಮುಖಾಮುಖಿ ಇಲ್ಲಿ ಕಂಡಕ್ಟ್ ಮಾಡ್ತೀವಿ. ವರ್ಷಕ್ಕೊಂದ್ಸತಿ ಸಮಾವೇಶ ಮಾಡ್ತೀವಿ. 2,000 to 3,000 ಜನ ಆಲ್ ಓವರ್ ಕರ್ನಾಟಕ ದೊಡ್ಡದಾಗಿ ಒಂದು ಫಂಕ್ಷನ್ ಆನ್ ಮಾಡ್ತೀವಿ. ಲಾಸ್ಟ್ ಟೈಮ್ ನಮ್ಮ ಕರಿಬಸವರ ಫಿಲಮಾಕ್ರು, ಕರಿಬಸವರವರು, ಡಾಕ್ಟರ್ ಜೈಕೀರ್ತಿ ಇವರನ್ನೆಲ್ಲ ಕರೆಸಿದ್ವಿ. NG ವರ್ಲ್ಡ್ ಕಪ್ ಅಂತ ಸುಮಾರು. ಈಗ ಅದು ರೆನೋವೇಷನ್ ಆಗ್ತದೆ. ಎಲ್ಲಾದ್ರೆ ಇರೋದು ಅದರಿಂದ ಏನಾಗಿದೆ ಟೈಮ್ ಬಿ. ಈಗ ನಮ್ಮ ಕನಕ ಜಯಂತಿ ಈ ಶನಿವಾರ ಕನಕ ಜಯಂತಿ ಇದೆ. ಈ ಶನಿವಾರ ಕನಕ ಜಯಂತಿಗೆ ಇಲ್ಲೇ ನಮ್ಮ ಆಫೀಸ್ ನಲ್ಲಿ ನಮ್ಮ ಒಬ್ರು ಯಾರಾದ್ರೂ ಸೀನಿಯರ್ ದೊಡ್ಡ ಪರ್ಸನ್, ಯಾಕಂದ್ರೆ ಈಗ ಏನಾಗುತ್ತೆ, ದೊಡ್ಡ ನಾವು ಗೆಸ್ಟ್ ಕರ್ಸಿದ್ರೆ ಇಲ್ಲಿ ಅವ್ರಿಗೆ ನಾವು ಇದು ಮಾಡ್ಬೇಕಾಗುತ್ತೆ. ಅದನ್ನ ಏನ್ ಮಾಡ್ತೀವಿ, ಇಲ್ಲಿ ಕಂಡಕ್ಟ್ ಮಾಡಿ ಭಾನುವಾರ ಏನ್ ಮಾಡ್ತೀವಿ, ಮುಖಾಮುಖಿ ಕಂಡಕ್ಟ್ ಮಾಡ್ತೀವಿ. ಮುಖಾಮುಖಿ ಕಂಡಕ್ಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಾವು ಪ್ಲೇಸ್ ಇಲ್ಲಿ ಅರೇಂಜ್ ಮಾಡ್ತೀವಿ. ಪ್ರತಿಯೊಬ್ಬರು ಯಾವ್ದು ಇರ್ಬೇಕು. ಅವತ್ತಿನ ದಿನ ಬಂದು ಅವತ್ತಿನ ದಿನನೇ ನೋಡ್ಬಿಟ್ಟು ಅವತ್ತಿನ ದಿನನೇ ಆಗಲ್ಲ. ಯಾಕಂದ್ರೆ ಅವ್ರ ಹಿನ್ನೆಲೆ ಮುಖ್ಯ. ಇಲ್ಲಿ ಮುಖ್ಯವಾಗಿರೋದು ಹಿನ್ನೆಲೆ. ಟೈಮ್ ಪಾಸ್ಗೆ ಏನೋ ಬರ್ತಾರೆ ಕೆಲವರು. ನಾನು ಇಲ್ಲ ಏನ್ ಗೊತ್ತಾ, ಫ್ಯಾಮಿಲಿ ಹಿನ್ನೆಲೆ ನಿಮ್ಗೆ ಗೊತ್ತಾಗತ್ತಾ? ಏನೋ ನಾವು ಬಂದ್ರೆ ಏನೋ ಒಂದು ಯಾವ ರೀತಿಯ ಹಿನ್ನೆಲೆ ಫೈಂಡ್ ಔಟ್ ಮಾಡ್ತೀವಿ. ಹಿನ್ನೆಲೆ ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಪ್ರತಿ ಇಲ್ಲಿ ಒಂದು ಡೀಟೇಲ್ಸ್ ಕೊಟ್ಟಿರ್ತಾರೆ. ಈಗ ಒಂದು ಹುಡುಗಿ ಹುಡುಗಿದು ಇವಾಗ ಬಂದಿದೆ ಅಂತ ಇಟ್ಕೊಳ್ಳಿ. ಈ ಹುಡುಗಿದು ಪ್ರೊಫೈಲ್ ಇಲ್ಲಿ ಬಂದಿದೆ ಇದ್ದಾಗ ಇವ್ರದ್ದು ನೇಟಿವ್ ಆ ಕಡೆ ಹಾಸನು ಅರಕಲಗೂಡು. ಇವರು ಫೋನ್ ಮಾಡಿ ಇವ್ರದ್ದು ಏನ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೋ ಅವ್ರ ತಂದೆ ಹತ್ರ ಮಾತಾಡಿ ಏನಿದೆ ಹುಡುಗಿ ಎಲ್ಲಿದೆ ನೌಕರಿ ಏನಿದೆ ಇವ್ರ ರಿಲೇಷನ್ ಇಲ್ಲಿ ಯಾರನ್ನ ಇದಾರ. ಫೋನ್ ಅಲ್ಲಿ ಮಾತಾಡಿದ್ರೆ ಏನು ಪ್ರಯೋಜನ? ಫೋನಲ್ಲಿ ನಾವು ನೇರವಾಗಿ ಹೋಗಕ್ಕಾಗಲ್ಲ. ಒಂದ್ ಹೇಳ್ತೀವಿ, ವಾಸ್ತವತೆ ಇಲ್ಲಿರೋತಾಗ 2,000 ಜನ ನಾವು ಖುದ್ದಾಗಿ ಎಲ್ಲಾರು ಮನೆ ನೋಡಕ್ಕಾಗಲ್ಲ. ಒಂದೇನಾಗತ್ತೆ ಅಂದ್ರೆ ನಾವು ಈ ನಮ್ಮಲ್ಲಿ ಒಂದೇನಿದೆ ಅಂದ್ರೆ ನಮ್ಮಲ್ಲಿ ಕುರುಬರಲ್ಲಿ ಎಷ್ಟೇ ದೂರ ಇರಲಿ ಏನೇ ಇರಲಿ ಒಂದು ರಿಲೇಶನ್ಶಿಪ್ ಅನ್ನೋದು ಒಂದು ಸಂಬಂಧ ಇಲ್ಲಿಂದ ಎಲ್ಲ ಸಿಕ್ಕೇ ಸಿಗುತ್ತೆ. ದಟ್ ಇಸ್ ಅ ಟ್ರೂ. ಆಮೇಲೆ ಕೆಲವರು ಇಲ್ಲಿಂದ ಸೆಟ್ ಆಗ್ತಾರಪ್ಪ, ಎಲ್ಲೋ ಆಗುತ್ತೆ, ಹೇಳಕ್ಕಾಗಲ್ಲ. ಆದಾಗ ಕೆಲವರು ಹೇಳಲ್ಲ, ಕೆಲವರು ಹೇಳ್ಬೇಕು. ಖುದ್ದಾಗಿ ಅವ್ರು ಕಾರ್ಡ್ ತಂದ್ಕೊಟ್ರೆ ಅವ್ರ ಪ್ರೊಫೈಲ್ ತೆಗೆ ಸೈಡ್ಗಿರ್ತೀವಿ. ಬೈ ಚಾನ್ಸ್ ಹಿಂಗಿದ್ದಾಗ ಏನಾಗುತ್ತೆ, ಇದು ನಮ್ಮ ಸಂಬಂಧ ಅವ್ರ ಸಂಬಂಧ ಇದ್ದೇ ಇರ್ತಾರೆ. ಸಂಬಂಧ ಸಿಕ್ಕೇ ಸಿಕ್ಕತ್ತೆ ಇಲ್ಲಿ ಮಾತ್ರ. ಯಾಕಂದ್ರೆ ಇದು ನಮ್ಮಲ್ಲಿ ಅದೊಂದು ರೀತಿ ಇದೆ. ಗಿಲ್ಟ್ ಟೆಸ್ಟ್ ಫೈಂಡ್ ಮಾಡಿದೆ, ಗಿಲ್ಟ್ ಔಟ್ ಟೆಸ್ಟ್ ಫೈಂಡ್ ಔಟ್ ಮಾಡಿದ್ದೆ. ಇವಾಗ ಬಂದಿರೋ ಪ್ರೊಫೈಲ್ ಒಂದು 40,000 ಪ್ರೊಫೈಲ್ ನಿಮಗೆ ಬಂದಿಲ್ಲ. ಅದ್ರಲ್ಲಿ ಗಿಲ್ಟ್ ಪ್ರೊಫೈಲ್, ರಾಂಗ್ ಪ್ರೊಫೈಲ್ ನ ಎಷ್ಟು ಫೈಂಡ್ ಔಟ್ ಮಾಡಿದೆ? ರಾಂಗ್ ಪ್ರೊಫೈಲ್ಸ್ ಅನ್ನೋದು ಆಗಲ್ಲ. ಇವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ನೋಡ್ತಾ ಯಾವ್ದಾದ್ರು ಫೈಂಡ್ ಔಟ್ ಮಾಡಿದ್ರೆ ಫೈಂಡ್ ಔಟ್ ಆಗಿದ್ರು ಇಲ್ಲಿ ಇವಾಗ ಆಗಿದೆ. ಫೈಂಡ್ ಔಟ್ ಆಗಿದೆ. ಇವಾಗ ಏನಾಗಿದೆ ಅಂದ್ರೆ ಒಂದು ಹುಡುಗ ಏನಾಗಿದೆ, ಈಸ್ ಆಲ್ರೆಡಿ ಡಿಪ್ಲೊಮೊ BE ಅಂತ ಕೊಟ್ಟಿದ್ದಾನೆ. ಈಸ್ ತುಂಬಾ ತಪ್ಪು. ಅದೇನಾಗಿದೆ ಅಂದ್ರೆ ಒನ್ಸ್ ನಾವು ಹಿನ್ನೆಲೆ ಇವ್ರ ಮನೆಗೆ ಹೋದಾಗ ಇವ್ರೀಗ ಹುಡುಗಿ ಅವ್ರ ಮನೆಯವ್ರನ್ನ ಕಳಿಸ್ತೀವಿ, ಅವ್ರ ಮನೆಗೆ ನೋಡ್ಕೊಂಡ್ ವಿಚಾರ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಮೇ ಬಿ ಅವ್ರು ಕೇಳ್ತಾರೆ ಸರ್ಟಿಫಿಕೇಟ್ ಏನಾದ್ರು ನೋಡಿದಾಗ ಅಲ್ಲಿ ಆಮೇಲೆ ಇವಾಗ ಒಂದು ಜಾಬ್ ಮುಖ್ಯವಾಗಿ ಏನಾಗುತ್ತೆ, ಜಾಬ್ ಅಲ್ಲಿ ಇವ್ರು ಇಲ್ಲಿರ್ತಾರೆ ಅದಿರ್ತಾರೆ, ಅವ್ನು ಏನ್ ಡೆಸಿಗ್ನೇಷನ್ ಇದ್ರೆ ಏನ್ ಸ್ಯಾಲರಿ ಇರೋದು ಅವ್ರು ಅಲ್ಲಿ ಫೈಂಡ್ ಔಟ್ ಮಾಡ್ತಾರೆ. ಅಲ್ಲಿ ನಿಮ್ಗೆ 2 ಪಾಯಿಂಟ್ ಸಿಕ್ಬಿಡ್ತು. ಕ್ವಾಲಿಫಿಕೇಶನ್ ರಾಂಗ್, ವರ್ಕ್ ಮಾಡ್ತಾ ಇರೋದು ನೀವು ಮ್ಯಾನೇಜರ್ ಇಸ್ ನಾಟ್ ಎ ಮ್ಯಾನೇಜರ್. ಇದು ಏನಾಗಿತ್ತು, ಇತ್ತೀಚೆಗೆ ಅಬ್ರಾಡ್ ಅಲ್ಲಿ ಆಗಿತ್ತು ಈ ತರ ಪ್ರಾಬ್ಲಮ್. ಈಗ ಅಬ್ರಾಡ್ ಅಲ್ಲಿ ಅವನು ಸ್ಕಿಲ್ ಇದಾಗಿ ವರ್ಕ್ ಮಾಡ್ತಿದ್ದ. ಬಂದು ಬೆಂಗಳೂರಿಗೆ ಬಂದು ಇಲ್ಲಿ ಬಂದು ನನ್ನ ಇಂಜಿನಿಯರ್ ಅಂತ ಹೇಳಿ ಹಂಗೆ ಹೇಳಿ ಇಲ್ಲಿ ತುಂಬಾ ಇದು ಮಾಡಿ ಟೇಕಂದಾಗ ಅಲ್ಲ. ಅಬ್ರಾಡ್ ಹೋಗದ್ಮೇಲೆ ಅಗೇನ್ ಈಸ್ ನಾಟ್ ವೀಸಾ ಬಂದಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಮದುವೆ ಆಗ್ಬಿಟ್ಟು ಹೋಗ್ಲೇ ಇಲ್ಲ, ಕರ್ಕೊಂಡು ಹೋಗ್ಲೇ ಇಲ್ಲ. ಆಮೇಲೆ ಇವ್ರು ವೇಟ್ ಮಾಡ್ತಾನೆ ಅವ್ರ ಫ್ಯಾಮಿಲಿ, ಇದೇನಪ್ಪ ಏನಂತ. ಕಡೆಗೆ ಇವರು ಟೇಕನ್ ದಿ ಥಿಂಗ್ ಅಲ್ಲಿ ಹೋಗಿ ನೋಡಿದ್ರೆ ಅವ್ರು ಹೇಳಿದ್ದು ಇಂಜಿನಿಯರ್ ಇಲ್ಲಿ ಈಸ್ ಎ ಸ್ಕಿಲ್ ವರ್ಕರ್ ದೇ. ಕಡೆಗೆ ಇಮಿಡಿಯೇಟ್ ಆಗಿ ಅಲ್ಲಿನ ಗೌರ್ಮೆಂಟ್ ಅಲ್ಲೇ ದೇ ಟೇಕನ್ ದಿ ಥಿಂಗ್ಸ್. ಆಮೇಲೆ ಇಲ್ಲಿ ಬಂದು ಡೈವರ್ಟ್ ಮಾಡ್ಕೊಂಡ್ರು. ಆಮೇಲೆ ಆ ಹುಡುಗಿಗೆ ಇದಾಯ್ತು. ಈ ಕುರುಬಾ ಮ್ಯಾಟ್ರಿಮೋನಿಯಲ್ಸ್ ಅಂತ ನಾವು ಮಾಡಿದ್ವಿ. ದೇ ಕ್ಯಾನ್ ಗೋ ಟು ದಿ ಇದರಲ್ಲಿ ನೋಡ್ಬೋದು, ಫೇಸ್ಬುಕ್ ಅಲ್ಲಿ ಸೇಮ್ *69 ಕುರುಬಾ ಮ್ಯಾಟ್ರಿಮೋನಿಯಲ್ ಗ್ರೂಪ್ ಮಾಡಿದ್ವಿ ಫೇಸ್ಬುಕ್ ಅಲ್ಲಿ. ಅಲ್ಲಿಂದನೂ ಥ್ರೂ ಅವರು ನಮ್ಮ ಕಾಂಟ್ಯಾಕ್ಟ್ ಅಡ್ರೆಸ್ ತಗೊಂಡು